ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸುಲಭವಾಗಿ ಸೀರೆ ಉಡಿಸೋದಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ನೆರಿಗೆ ಇಡೋವಾಗ ನಿಮಗೆ ನೆರಿಗೆ ಜಾರ್ತಿದೆ ಅನಿಸಿದರೆ 5 ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ನೋಡಿ, ಈಗ ನಾನು ನೆರಿಗೆ ಚೆಕ್ ಮಾಡಿಕೊಂಡು ಕ್ಲಿಪ್ ಹಾಕ್ತಿದ್ದೀನಿ. ಈ ರೀತಿ ನೆರಿಗೆ ಇಡೋದು ತುಂಬ ಸುಲಭ. ಬಿಗಿನರ್ಸ್ ಆದರೆ ಈ ರೀತಿ ಟ್ರೈ ಮಾಡಿ. ಇಲ್ಲ ನಮ್ಗೆ ನೆರಿಗೆ ಇಡೋದು ಚೆನ್ನಾಗಿ ಬರುತ್ತೆ ಅಂದರೆ ಕೈಯಲ್ಲಿ ಇಟ್ಕೊಂಡೆ ನೆರಿಗೆ ಇಡ್ಬೋದು. ಹೀಗೆ ಚೆಕ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಉಳಿದಿರೋ ಸೀರೆನ ನೆರಿಗೆ ಇಡ್ತಿದ್ದೀನಿ. ಹೀಗೆ ನೆರಿಗೆ ಎಲ್ಲ ಇಟ್ಟಾದಮೇಲೆ ಸೆರಗಿಗೆ 4 ಮೊಳದಷ್ಟು ಸೀರೆ ಬಿಟ್ಟಿದ್ದೀನಿ. ಈಗ ನೆರಿಗೆನ ಅದೇ ಕ್ಲಿಪ್ಪಿಗೆ ಸೇರಿಸ್ತಿದ್ದೀನಿ, ಮೊದಲು ಹಾಕಿತ್ತಲ್ಲ ಆ ಕ್ಲಿಪ್ಪಿಗೆ. ಈಗ ಮಧ್ಯದಲ್ಲೂ ಸಹ ಚೆಕ್ ಮಾಡಿ ಕ್ಲಿಪ್ ಹಾಕ್ತಿದ್ದೀನಿ. ಈಗ ಸೆರಗು ಫೋಲ್ಡ್ ಮಾಡ್ತಿದ್ದೀನಿ. ನಾನು ಸೆರಗಿಗೂ ಅಷ್ಟೇ 3 ಇಂಚು ನೆರಿಗೆ ಇಡ್ತಿದ್ದೀನಿ. ಈಗ ಕ್ಲಿಪ್ಪನ್ನು ಹಾಕ್ತಿದ್ದೀನಿ. ಗುಂಡ್ಪಿನ್ನಿಗಿಂತ ಈಗ ಕ್ಲಿಪ್ ಹಾಕ್ಕೊಳ್ಳೋದು ಒಳ್ಳೆಯದು. ಗುಂಡ್ಪಿನ್ ಹಾಕಿದರೆ ಕೈಗೆ ಚುಚ್ಚೋ ಚಾನ್ಸ್ ಇರುತ್ತೆ. ಉಡಿಸೋವಾಗ ಗುಂಡ್ಪಿನ್ ಹಾಕ್ಕೋಬೋದು. ನೆರಿಗೆ ಮತ್ತು ಸೆರಗಾಯಿತು. ಈಗ ಬ್ಲೌಸ್ ಪೀಸನ್ನು ಕೈಗಳಿಗೆ ಸುತ್ತಿದ್ದೀನಿ. ಹೀಗೆ ಬಾರ್ಡರ್ ಇರೋ ಕಡೆ ಸುತ್ತಿ ಒಂದು ಗುಂಡ್ಪಿನ್ ಹಾಕಬೇಕು. 2 ಕಡೆನೂ ಸೇಮ್. ಹೀಗೆ ಸುತ್ತಿ ಒಂದು ಗುಂಪಿನ ಹಾಕ್ತಿದ್ದೀನಿ. ಈಗ ನೆರಿಗೆ, ಸೆರಗು, ಬ್ಲೌಸ್ ಪೀಸ್ ಸುತ್ತಿದಾಯಿತು. ಕಲಶಕ್ಕೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಕಲಶಕ್ಕೆ 2 ಕಡೆ ಸಮನಾಗಿರೋ ರೀತಿ ಹಾಕ್ಕೋಬೇಕು. ಉದ್ದ ಕರೆಕ್ಟ್ ಇರಬೇಕು. ಕಲಶದ ಕಂಠಕ್ಕೆ ಉದ್ದ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋತೀನಿ. ನೋಡಿ, ಸೇಫ್ಟಿ ಪಿನ್ ಹಾಕೋ ಮೊದಲು ಹೀಗೆ ಚೆಕ್ ಮಾಡ್ಕೋಬೇಕು ಉದ್ದ ಕರೆಕ್ಟ್ ಇದೆಯಾ ಅಂತ. ಒಂದು ಕಡೆ ಗಿಡ್ಡ, ಒಂದು ಕಡೆ ಉದ್ದ ಮಾಡ್ಕೋಬಾರ್ದು. ಪಿನ್ ಹಾಕೋ ಮೊದಲು ಚೆಕ್ ಮಾಡಬೇಕು. ಈಗ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ತಿದ್ದೀನಿ. 2 ಕಡೆ ನೆರಿಗೆ ಇಟ್ಕೊಂಡು ಈಗ ಕ್ಲಿಪ್ಗಳನ್ನು ತೆಗಿತೀನಿ. ಈಗ ಇನ್ನೊಂದು ಚೊಂಬನ್ನು ಇಡೋದಕ್ಕೆ ಡಬಲ್ ಸೈಡೆಡ್ ಟೇಪನ್ನು ಅಂಟಿಸ್ತಿದ್ದೀನಿ. ಈಗ ಇನ್ನೊಂದು ಚೊಂಬನ್ನು ಇಡ್ತಿದ್ದೀನಿ. ಅದಕ್ಕೆ ಒಂದು ಕೋಲನ್ನು ಕಟ್ಟಿದ್ದೀನಿ. ಒಂದು ಪೇಪರ್ ಉಂಡೆ ಮಾಡಿಕೊಂಡು ನೆರಿಗೆ ಇಟ್ಟಿರ್ತೀವಲ್ಲ, ಬಿಂದಿಗೆ ಪಕ್ಕ ಇಡಬೇಕು. ಉಂಡೆನ ಬಿಂದಿಗೆ ಪಕ್ಕ ಇಡಬೇಕು. ನೆರಿಗೆ ಲಾಸ್ಟ್ ನೆರಿಗೆ ಮತ್ತು ಸೆರಗಿಗೆ ಹೋಗಿರುತ್ತಲ್ವ ಲಾಸ್ಟಲ್ಲಿ ಕೊನೆ ಭಾಗ, ಅಲ್ಲಿ ಕಾಲನ್ನು ಇಟ್ಟು ಒಂದು ಗುಂಪಿನ ಹಾಕ್ತೀನಿ. 2 ಕಡೆಯದು ಬಾರ್ಡರ್ ಇಟ್ಕೊಂಡು ನೋಡಿ ಈ ರೀತಿ ಒಂದು ಗುಂಡು ಪಿನ್ನನ್ನು ಹಾಕ್ತೀನಿ. ನೆರಿಗೆ ಕಡೆಯಿಂದ ಬಂದಿರುತ್ತಲ್ವ ಆ
ಬಾರ್ಡರನ್ನು ತೆಗೆದು ಕಾಲ ಮೇಲೆ ಹೀಗೆ ಹಾಕ್ತೀನಿ. ಇನ್ನೊಂದು ಕಡೆ ನೆರಿಗೆದು ಸೀರೆ ಪಾಟು ಹಾಗೆ ಬಿಡಬೇಕು. ನೆರಿಗೆದು ಮಾತ್ರ ತೆಗೆದು ಮೇಲೆ ಕಾಲ ಮೇಲೆ ಹೀಗೆ ಹಾಕಬೇಕು. ನೋಡಿ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ನೋಡಿಕೊಂಡು ನೀಟಾಗಿ ಹಾಕಬೇಕು. ಆ ಪೇಪರ್ ಉಂಡೆ ಇಟ್ಟಿರ್ತೀವಲ್ಲ, ಆ ಉಂಡೆ ಮೇಲೆ ಕಾಲನ್ನು ಇಡಬೇಕು. ನೋಡಿ, ಈ ಕಡೆನೂ ಅಷ್ಟೇ ಇನ್ನೊಂದು ಪೇಪರ್ ಉಂಡೆ ಇಡ್ತಿದ್ದೀನಿ. ಬಿಂದಿಗೆಯ ಪಕ್ಕ ಇಡಬೇಕು. ಹಾಗೆ ಸೆರಗಿಗೆ ಹೋಗಿರುತ್ತಲ್ವ ಬಟ್ಟೆ, ಅಲ್ಲಿ ಕಾಲನ್ನಿಟ್ಟು ಈ ರೀತಿ ಎರಡೂ ಕಡೆ ಬಾರ್ಡರ್ ಇಟ್ಕೊಂಡು ಒಂದು ಗುಂಪಿನ ಹಾಕಬೇಕು. ನೆರಿಗೆ ಕಡೆ ಇರುವಂಥ ಬಾರ್ಡರನ್ನು ತೆಗೆದು ಕಾಲ ಮೇಲೆ ಕ್ರಾಸ್ ಆಗಿ ಹಾಕಬೇಕು. ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಒಂದು ಗುಂಪಿನ ಹಾಕೋಬೇಕು. ಈ ಕಡೆನೂ ಅಷ್ಟೇ ನಾವು ಪೇಪರ್ ಉಂಡೆ ಮಾಡಿಟ್ಟಿರ್ತೀವಲ್ಲ, ಆ ಉಂಡೆ ಮೇಲೆ ಕಾಲು ಬರೋ ರೀತಿ ಇಡಬೇಕು. ಈಗ ಬ್ಲೌಸ್ ಪೀಸನ್ನು ಸುತ್ಕೊಂಡಿದ್ವಲ್ಲ, ಕೈಗಳನ್ನು ಇಡ್ತಿದ್ದೀನಿ. ಹಿಂದೆ ಒಂದು ಗುಂಪಿನ ಹಾಕ್ತೀನಿ. ಎರಡು ಕಡೆನೂ ಒಂದೊಂದು ಗುಂಪಿನ ಹಾಕಿ, ಇನ್ನು ಉಳಿದಿರೋಂಥ ಬ್ಲೌಸ್ ಪೀಸನ್ನು ಮುಂದೆ ತಗೊಬರ್ತೀನಿ. ನೋಡಿ, ಇನ್ನೂ ಉಳಿದಿರುತ್ತಲ್ವ, ಆ ಬ್ಲೌಸ್ ಪೀಸನ್ನು ಹೀಗೆ ಮುಂದೆ ತಗೊಂಡು ಕಲಶದ ಕಂಠಕ್ಕೆ ಒಂದು ಗುಂಪಿನನ್ನು ಹಾಕ್ತೀನಿ. ಎರಡು ಕಡೆ ಎಳೆದು ಇನ್ನು ಉಳಿದಿರೋದನ್ನು ಫೋಲ್ಡ್ ಮಾಡಿ ಅದಕ್ಕೂ ಸಹ ಒಂದು ಗುಂಪಿನ ಹಾಕ್ತೀನಿ. ಈಗ ಸೆರಗು ಹಾಕ್ತೀನಿ. ಹಿಂದೆ ಇರೋ ಸೆರಗನ್ನು ಮುಂದೆ ತಗೊಬಂದು ಮತ್ತೆ ಹಿಂದೆ ತಗೊಂಡು ಮತ್ತೆ ಮುಂಭಾಗಕ್ಕೆ ತರ್ತೀನಿ. ನೋಡಿ, ಎಕ್ಸು ರೀತಿ ಇರಬೇಕು. ಕೊನೆಯಲ್ಲಿರುವಂಥ ಸೆರಗನ್ನು ಕಾಲಿನ ತೊಡೆ ಭಾಗ ಬರುತ್ತಲ್ವ, ಆ ಭಾಗದ ಕೆಳಗಡೆ ಹೀಗೆ ಸಿಕ್ಕಿಸ್ತೀನಿ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಡೆನೂ ಅಷ್ಟೇ, ಫಸ್ಟು ಸೆರಗು ಸ್ಟಾರ್ಟ್ ಮಾಡಿರ್ತೀವಲ್ಲ, ಅಲ್ಲಿ ಸೆರಗನ್ನು ನೀಟಾಗಿ ಮಾಡಿಕೊಂಡು ಕಾಲನ್ನು ಕೆಳಗಡೆ ಸೆರಗಿನ ಕೆಳಗೆ ಬರೋ ಥರ ನೋಡಿ ಹೀಗೆ ಸೆಟ್ ಮಾಡ್ಕೋತೀನಿ. ಇಲ್ಲಿ ಗುಂಪಿನ ಏನು ಹಾಕೋಷ್ಟಿಲ್ಲ, ಬೇಕಿದ್ರೆ ಹಾಕೋಬೋದು, ನಾನು ಗುಂಪಿನ ಹಾಕ್ತಿಲ್ಲ. ಈಗ ಸೆರಗನ್ನೆಲ್ಲ ಸರಿ ಮಾಡಿಕೊಂಡು ಒಂದು ದಾರ ಕಟ್ತೀನಿ. ನೋಡಿ, ಈ ರೀತಿ ಕಾಲು ಕೆಳಗಡೆ ಬರೋ ಥರ ಸೆರಗನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಎರಡೂ ಕಡೆನೂ ಅಷ್ಟೇ. ಈಗ ಕ್ಲಿಪ್ಗಳನ್ನು ತೆಗೆದು ಬಿಡ್ತೀನಿ. ಶೋಲ್ಡರ್ ಹತ್ರ ಎರಡೂ ಕಡೆ ಸಹ ಒಂದೊಂದು ಗುಂಪಿನನ್ನು ಹಾಕ್ತೀನಿ. ನಾವು ಹಾಕ್ಕೋತೀವಲ್ಲ ಆ ರೀತಿ.
ಈಗ ಡಾಬನ್ನು ಕಟ್ತಿದ್ದೀನಿ. ಕಾಯನ್ನಿಟ್ಟು ಮುಖಪದ್ಮವನ್ನು ಕಟ್ತೀನಿ. ಈಗ ಒಡವೆಗಳನ್ನು ಹಾಕ್ತಾ ಇದ್ದೀನಿ. ನಿಮಗೆ ಅಮ್ಮನವರಿಗೆ ಏನು ಒಡವೆಗಳು ಹಾಕಬೇಕು ಅಂತಿದೆಯೋ ಅದನ್ನು ಹಾಕಿ ಅಲಂಕಾರ ಮಾಡಿ. ಜಡೆ ಹಾಕ್ತಿದ್ದೀನಿ. ಹೂಗಳನ್ನು ಹಾಕ್ತಿದ್ದೀನಿ. ಈಗ ನೆರಿಗೆಗೆ ಗುಂಡ್ಪಿನ್ ಹಾಕ್ತಿದ್ದೀನಿ. ನಮಗೆ ಗುಂಡ್ಪಿನ್ ಹಾಕೋದು ಇಷ್ಟ ಇಲ್ಲ ಅಂದರೆ ನೆರಿಗೆನ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ. ಅಗಲವಾಗಿ ಚೆನ್ನಾಗಿ ಬರಬೇಕು ಅಂದರೆ ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಗುಂಡ್ಪಿನ್ ಹಾಕ್ತೇನೂ ಸ್ಪ್ರೆಡ್ ಮಾಡ್ಬೋದು. ಗುಂಡ್ಪಿನ್ ಹಾಕಿದರೆ ಹಾಗೇ ಇರುತ್ತೆ, ಸ್ಟಿಫಾಗಿ ಜಾರೋದಿಲ್ಲ. ಹೀಗೆ 5ರಿಂದ 6 ನೆರಿಗೆಗೆ ಹಾಕಿದರೆ ಸಾಕಾಗುತ್ತೆ, ಮಧ್ಯದ ನೆರಿಗೆಗೆ ಬೇಕಿಲ್ಲ. ಈಗ ಗೆಜ್ಜೆ ಹಾಕ್ತಿದ್ದೀನಿ. ನೋಡಿ, ಹೀಗೆ ಉದ್ದ ಬೇಕಿದ್ರೂ ಬಿಡ್ಬೋದು ನೀವು, ಇಲ್ಲ ಅಂದರೆ ಹೀಗೆ ಒಂದು ಕಾಲನ್ನು ಮಡಚಿ ಈ ರೀತಿನೂ ಇಟ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆಂದ ಇದೆ ಅಂತ. ಫೈನಲ್ ಲುಕ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.